ಬಹಳ ಸುಸರ್ಜಿತವಾಗಿ ಚೆನ್ನಾಗಿ ಚಳಿಗಾಲದ ಅಧಿವೇಶನ ಆಗಿದೆ. ಅದಕ್ಕಂತೂ ಇನ್ನೂ ಬೆಟರ್ ಈ ವರ್ಷ ನಾವು ಮಾಡ್ತಾಯಿದ್ದೀವಿ. ಒಂದೆರಡು ಸ್ಪೆಷಲ್ ಅಟ್ರ್ಯಾಕ್ಷನ್ಸ್ ಈ ವರ್ಷ ಏನಂದರೆ ನಮ್ಮ ದೇಶದ ಧ್ವಜ ಏನಿದೆ ಅದನ್ನು ನಾವಿಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ. 48x72 ಅಷ್ಟು ಡೈಮೆನ್ಷನ್ದು ಬೃಹತ್ ಆಕಾರದ ಧ್ವಜವನ್ನು ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ. ನಮ್ಮ ಸ್ಪೀಕರ್ ಸಾಹೇಬರ ಅವ್ರ ಸೂಚನೆದಂತೆ ಈ ಒಂದು ಕೆಲಸ PWD ಅವರು ಮಾಡ್ತಾಯಿದ್ದಾರೆ. ನಮ್ಮ ಸುವರ್ಣಸೌಧ ಆವರಣದಲ್ಲಿ ನಾವು ಇನಾಗ್ರೇಟ್ ಮಾಡ್ತಾಯಿದ್ದೀವಿ. ಅದರಲ್ಲಿ ವಿವಿಧ ರೀತಿಯ ಕಾರಂಜಿಗಳಿದ್ದಾವೆ ಹಾಗೂ ಜನರು ಬಂದು ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ರೆಡಿ ಮಾಡಲಾಗಿದೆ. ಈ ವರ್ಷ ನಮ್ಮ ಚಳಿಗಾಲದ ಅಧಿವೇಶನ 2ನೇ ದಿವಸದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಸಚಿವ ಸಂಪುಟ ಸಚಿವರು ಎಲ್ಲರೂ ಬಂದು ಈ ಒಂದು ಉದ್ಘಾಟನೆಯಲ್ಲಿ ಭಾಗಿಯಾಗ್ತಾರೆ. ಎಲ್ಲ ಪೊಲೀಸ್ ಇಲಾಖೆದವರು ಈಗ ಕಟ್ಟೆಚ್ಚರಿನಲ್ಲಿದ್ದಾರೆ ಈ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ. ಅದರ ಜೊತೆಗೆ ನಾವು ನಮ್ಮ ಬಾಂಬ್ ಡಿಟೆಕ್ಷನ್ ಆ್ಯಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಮತ್ತು ಆ್ಯಂಟಿ ಸಾಬೋಟಾಜ್ ಚೆಕ್ ಟೀಮ್, ನಮ್ಮದು ಸ್ನಿಫರ್ ಡಾಗ್ಸ್, ಅದರಿಂದ ಈ ಎಲ್ಲ ಏರಿಯಾದು ಸೆಕ್ಯೂರಿಟಿ ನಾವು ಇನ್ಶೂರ್ ಮಾಡ್ತೀವಿ. ಅದರ ಜೊತೆಗೆ ನಮ್ಮದು ಪ್ಯಾಟ್ರೋಲಿಂಗ್ ಆಗಲಿ, CCTV ಮಾನಿಟರಿಂಗ್ ಆಗಲಿ, ಡ್ರೋನ್ ಮಾನಿಟರಿಂಗ್ ಆಗಲಿ, ಬಾಡಿ ಒನ್ ಕ್ಯಾಮೆರಾ ಮಾನಿಟರಿಂಗ್ ಆಗಲಿ, ಎಲ್ಲ ಟೆಕ್ನಾಲಜಿ ಕೂಡ ನಾವು ಬಳಸ್ತಾ ಇದ್ದೀವಿ. ಈ ನಮ್ಮ ಸುವರ್ಣ ವಿಧಾನಸೌಧ ಕಟ್ಟಡಕ್ಕೆ ಹೆಚ್ಚಿನ ಭದ್ರತೆ ನೀಡಲಿಕ್ಕೆ ಪೂರ್ತಿ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಹೌದು, ಒಂದು ಸ್ಟೂಡೆಂಟ್ ಸಂಘಟನೆಯಿಂದ ಒಂದು ಅರ್ಜಿ ಬಂದಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಕಾಲ್ ನೀಡಿದ್ದಾರೆ. ನಾವು ಅವರ ಸಂಪರ್ಕದಲ್ಲಿ ಇದ್ದೀವಿ. ಇದು ಏನು ಪಬ್ಲಿಕ್ ಪಾರ್ಕ್ ಇಲ್ಲ, ನೀವು ಯಾವಾಗಲೂ ಹಾಗೆ ಬರ್ಬೋದು ಅಂತ. ಇದು ಒಂದು ಹೈ ಸೆಕ್ಯೂರಿಟಿ ಇನ್ಸ್ಟಾಲೇಷನ್ ಇದೆ. ಇಲ್ಲಿ ಅವರು ಬರಬೇಕಾದ್ರೆ ಅವರು ಕಡ್ಡಾಯವಾಗಿ ಪೊಲೀಸ್ ಪರ್ಮಿಷನ್ ತಗೋಬೇಕು. ನಾವು ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ಅವರಿಂದ ಹೆಚ್ಚಿನ ಮಾಹಿತಿ ಪಡೀತಾ ಇದ್ದೀವಿ. ಯಾರು ಬರ್ತೀರಿ, ಎಲ್ಲಿಂದ ಬರ್ತೀರಿ, ಯಾವ ಗಾಡಿನಲ್ಲಿ ಬರ್ತೀರಿ, ಅವರು ಆ ಮಾಹಿತಿ ನೀಡಲಿ. ನಾವು ಏನು ಷರತ್ತುಗಳು ಕೊಡ್ತೀವಿ ಅದರ ಪಾಲನೆ ಮಾಡಿಕೊಂಡು ಅವರು ಬರ್ತೀವಿ ಮಾಡ್ತಾರೆ. ಇನ್ನೂವರೆಗೆ ನಮಗೆ 47 ಅರ್ಜಿಗಳು ಬಂದಿದ್ದೀವಿ. ನಾವು ಎಲ್ಲರ ಜೊತೆಗೆ ಸಂಪರ್ಕದಲ್ಲಿದ್ದೀವಿ. ನಮ್ಮ ಷರತ್ತುಗಳ ಜೊತೆಗೆ ನಾವು ಅವರಿಗೆ ಅನುಮತಿ ನೀಡ್ತೀವಿ. ಡೆಪಾಸಿಟ್ ಆಗಿರ್ಬೋದು, ಸಣ್ಣ ಉಳಿತಾಯ ಯೋಜನೆಯಲ್ಲಿ NSC ಆಗಿರ್ಬೋದು, KVP ಆಗಿರ್ಬೋದು, ಕಿಸಾನ್ ವಿಕಾಸ್ ಪತ್ರ ಅಂತ ಹೇಳಿ ಅದರ ಎಲ್ಲ ಸೇವೆಗಳನ್ನು ತಗೊಂಡಿದ್ದೀವಿ. ಬ್ರಿಟಿಷರ ಕಾಲದಲ್ಲಿ ಇದು ಸ್ಥಾಪನೆಯಾಗಿ ಇದುವರೆಗೂ ಅತ್ಯಂತ ಉತ್ತಮವಾದ ಸೇವೆಯನ್ನು ಸಲ್ಲಿಸಿದೆ. ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ಸಲ್ಲಿಸ್ತಾ ಇದೆ. ಸಣ್ಣ ಉಳಿತಾಯ ಯೋಜನೆ ಮತ್ತೆ ರಾಜ್ಯ ಸರ್ಕಾರಿ ಮತ್ತು ಕೇಂದ್ರ ಸರ್ಕಾರಿ ಯೋಜನೆಗಳು
ಸುಕನ್ಯಾ ಸಮೃದ್ಧಿ ಯೋಜನೆ, ಹೀಗೆ ಸ್ಮಾಲ್ ಫಿಕ್ಸೆಡ್ ಡಿಪಾಸಿಟ್ ಯೋಜನೆ, ಇನ್ನು ನೂರಾರು ಸೇವೆಗಳನ್ನು ಜನರಿಗೆ ಸಲ್ಲಿಸ್ತಾ ಇದೆ. ವರ್ಷದಿಂದ ಈ ಒಂದು ಅಂಚೆ ಕಚೇರಿಯಲ್ಲಿ ವಹಿವಾಟು ಮಾಡ್ತಾ ಇರ್ತೇನೆ. ಹಿಂದಿನ ದಿನಗಳಲ್ಲಿ ಪೋಸ್ಟ್ ಆಫೀಸ್ ಎಷ್ಟು ತುಂಬ ಒಂದು ಸಣ್ಣ ಇದಾಗಿ ಓಪನ್ ಆಯ್ತು. ಇಲ್ಲಿ ಇವತ್ತಿನ ದಿನದಲ್ಲಿ ಕೋಟ್ಯಾಂತರ ರೂಪಾಯಿಗಳನ್ನು ವ್ಯವಹಾರ ಮಾಡಿ ಕೊಳ್ಳೇಗಾಲದ ಜನತೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಗೆ ತನ್ನ ಸೇವೆಯನ್ನು ವಿಸ್ತರಿಸಿದೆ. ಎರಡು 2025ಕ್ಕೆ 100 ವರ್ಷ ಆಚರಿಸ್ಕೊಳ್ತಾ ಇದೆ. 100 ವರ್ಷದಿಂದ ಈ ಕಟ್ಟಡ ಸದೃಢವಾಗಿ ನಿಂತು ಸಾಕಷ್ಟು ಲಕ್ಷಾಂತರ ಗ್ರಾಹಕರಿಗೆ, 100 ವರ್ಷದಿಂದ ಅಂದ್ರೆ ಲಕ್ಷಾಂತರ ಗ್ರಾಹಕರಿಗೆ ಸೇವೆ ನೀಡ್ತಾ ಇದೆ. SBY, PMJJBY ಮತ್ತು ಲೈಫ್ ಇನ್ಶೂರೆನ್ಸ್ ಅಡಿಯಲ್ಲಿ ಅಟಲ್ ಪೆನ್ಷನ್ ಯೋಜನೆ ಒಂದು ಸ್ಕೀಮ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಈ ಎಲ್ಲ ಸ್ಕೀಮ್ಗಳು ನಮ್ಮ ಕೊಳ್ಳೇಗಾಲ ಪ್ರಧಾನ ಅಂಚೆ ಕಚೇರಿ ಇಲ್ಲಿ ಸೇವೆಗಳು ದೊರಕುತ್ತವೆ. ಎಲ್ಲರೂ ಈ ಒಂದು ಸೇವೆಗಳನ್ನು ಬಳಸ್ಬೋದು.